ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ತರಗತಿ 5 ಗಣಿತಕ್ಕೆ ಸಂಬಂಧಿಸಿದಂತೆ 15 ಕಲಿಕಾ ಫಲಗಳಿವೆ. ಈ ವಿಡಿಯೋದಲ್ಲಿ ಕಲಿಕಾ ಫಲ M418ಕ್ಕೆ ಕೆಲವು ಉದಾಹರಣೆ ಪ್ರಶ್ನೆಗಳನ್ನು ಹೇಗೆ ಪರಿಹರಿಸುವುದು ಎಂದು ತಿಳಿಯೋಣ. ಈ ಕಲಿಕಾ ಫಲವು ಸಮಯಾವಧಿಯನ್ನು ನಿತ್ಯ ಜೀವನದ ಚಟುವಟಿಕೆಗಳೊಂದಿಗೆ ಮುಮ್ಮುಖ ಅಥವಾ ಹಿಮ್ಮುಖ ಎಣಿಕೆ, ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳನ್ನು ಬಳಸಿ ಸಮಸ್ಯೆಗಳನ್ನು ಬಿಡಿಸುವುದು. ಈ ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಕೆಲವು ಅಂಶಗಳು ನಮಗೆ ಗೊತ್ತಿರಬೇಕು. ಮೊದಲಿಗೆ ಗಡಿಯಾರವನ್ನು ಓದುವುದು, 12 ಗಂಟೆ ಹಾಗೂ 24 ಗಂಟೆ ಸ್ವರೂಪದ ಗಡಿಯಾರದ ತಿಳುವಳಿಕೆ ಇರುವುದು, AM PM ಬಗ್ಗೆ ತಿಳುವಳಿಕೆ ಇರಬೇಕಾಗುತ್ತದೆ. ಈ ಉದಾಹರಣೆ ಪ್ರಶ್ನೆಗಳು ಟೀಚೋಪಿಯಾದಲ್ಲಿರುವ ನ್ಯಾಸ್ ಅಭ್ಯಾಸ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಮೊದಲನೇ ಉದಾಹರಣೆ ನೋಡೋಣ. ಪ್ರಶ್ನೆ: ದುಬೈ ವಿಮಾನ ನಿಲ್ದಾಣದಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಪ್ರಯಾಣದ ಸಮಯವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲಿ ನಾವು ಪ್ರಯಾಣದ ಸಮಯವನ್ನು ಕಂಡುಹಿಡಿಯಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ದುಬೈನ ವಿಮಾನ ನಿಲ್ದಾಣದಿಂದ ವಿಮಾನವು 1:50 PM ಹೊರಟಿದೆ. ಅದನ್ನು ನಾವು ಗಡಿಯಾರದಲ್ಲಿ ಈ ರೀತಿ ನೋಡಬಹುದು. 1:50 PM ದುಬೈನಿಂದ ಹೊರಟಿರುವ ವಿಮಾನವು 5:30 PM ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪುತ್ತದೆ. ಗಡಿಯಾರದ ಮುಳ್ಳುಗಳು ತಿರುಗಿ 5:30 PM ಸಮಯವನ್ನು ಈ ರೀತಿ ಗಡಿಯಾರದಲ್ಲಿ ನೋಡಬಹುದು. ವಿಮಾನದ ಪ್ರಯಾಣದ ಸಮಯವನ್ನು ಕಂಡುಹಿಡಿಯಲು ಸಮಯದ ವ್ಯವಕಲನವನ್ನು ಮಾಡಬೇಕು. ಅಂದರೆ 5 ಗಂಟೆ 30 ನಿಮಿಷದಿಂದ 1 ಗಂಟೆ 50 ನಿಮಿಷವನ್ನು ಕಳೆಯಬೇಕು. ಇಲ್ಲಿ ನಾವು ಗಂಟೆಯನ್ನು 1ರ ಕೆಳಗೊಂದು ಬರೆದುಕೊಳ್ಳಬೇಕು, ಹಾಗೆ ನಿಮಿಷವನ್ನು 1ರ ಕೆಳಗೊಂದು ಬರೆದುಕೊಳ್ಳಬೇಕು. ಈಗ 5 ಗಂಟೆಯಿಂದ 1 ಗಂಟೆಯನ್ನು ಕಳೆಯಬಹುದು, ಆದರೆ 30 ನಿಮಿಷದಿಂದ 50 ನಿಮಿಷವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ 1 ಗಂಟೆ 60 ನಿಮಿಷಕ್ಕೆ ಸಮವಾಗಿರುತ್ತದೆ. ಹಾಗಾಗಿ 5 ಗಂಟೆಯಿಂದ 1 ಗಂಟೆಯನ್ನು ತೆಗೆದು 60 ನಿಮಿಷಕ್ಕೆ ಪರಿವರ್ತಿಸಿ ಅದನ್ನು 30 ನಿಮಿಷಕ್ಕೆ ಕೂಡಿದಾಗ 90 ನಿಮಿಷ ಸಿಗುತ್ತದೆ ಮತ್ತು ಗಂಟೆಗಳ ಭಾಗದಲ್ಲಿ 4 ಗಂಟೆ ಉಳಿದಿರುತ್ತದೆ. ಈಗ ಇದನ್ನು ವ್ಯವಕಲನ ಮಾಡಿದಾಗ 3 ಗಂಟೆ 40 ನಿಮಿಷ ಉತ್ತರ ಸಿಗುತ್ತದೆ. ಅಂದರೆ ಆಪ್ಷನ್ ಡಿ ಉತ್ತರವಾಗಿರುತ್ತದೆ. ಸಮಯದ ವ್ಯವಕಲನ ಮಾಡುವಾಗ ಮಕ್ಕಳು ಮಾಡುವ ತಪ್ಪುಗಳೆಂದರೆ, ಇಲ್ಲಿ ಈ ರೀತಿ ವ್ಯವಕಲನ ಮಾಡುವಾಗ 30ರಿಂದ 50 ಕಳೆಯಲು ಸಾಧ್ಯವಾಗದಿದ್ದಾಗ 5ರಿಂದ 10 3ಕ್ಕೆ ದಶಕವಾಗಿ ತೆಗೆದುಕೊಂಡು ಅದನ್ನು ಕಳೆದಾಗ 80 ಉತ್ತರ ಸಿಗುತ್ತದೆ. ಈ ರೀತಿ ಮಾಡುವ ವಿಧಾನ ತಪ್ಪಾಗುತ್ತದೆ. ಸಾಮಾನ್ಯವಾಗಿ ವ್ಯವಕಲನ ಮಾಡುವಾಗ ಸ್ಥಾನ ಬೆಲೆಯನ್ನು ಪರಿಗಣಿಸಿ ದಶಕವನ್ನು ಹೇಗೆ ಪಡೆದುಕೊಂಡು ಮಾಡುತ್ತೇವೋ ಆ ರೀತಿ ವ್ಯವಕಲನ ಮಾಡಲು ಇಲ್ಲಿ ಸಾಧ್ಯವಾಗುವುದಿಲ್ಲ. ನಾವು ಸ್ಥಾನ ಬೆಲೆಗೆ ಒತ್ತು ಕೊಡುವುದಕ್ಕಿಂತ ಇಲ್ಲಿ ಸಮಯದ ಪರಿವರ್ತನೆಗೆ ಒತ್ತು ಕೊಡಬೇಕೆಂದು ನಮಗೆ ತಿಳಿದಿರಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ: 2280 ಸೆಕೆಂಡುಗಳು ಎಷ್ಟು ನಿಮಿಷಗಳಿಗೆ ಸಮ? ಈ ಪ್ರಶ್ನೆಯನ್ನು ಪರಿಹರಿಸಲು ಸಮಯದ ಪರಿವರ್ತನೆ ತಿಳುವಳಿಕೆ ಬಹಳ ಮುಖ್ಯವಾಗಿರುತ್ತದೆ. ಇಲ್ಲಿ 1 ಗಂಟೆ 60 ನಿಮಿಷಗಳಿಗೆ ಸಮ ಎಂದು ನಮಗೆ ತಿಳಿದಿದೆ. ಹಾಗೆಯೇ 1 ನಿಮಿಷ 60 ಸೆಕೆಂಡುಗಳಿಗೆ ಸಮವಾಗಿರುತ್ತದೆ. ಈಗ ಪ್ರಶ್ನೆಯಲ್ಲಿ ಕೊಟ್ಟಿರುವ 2280 ಸೆಕೆಂಡ್ಗಳನ್ನು ನಿಮಿಷಕ್ಕೆ ಪರಿವರ್ತಿಸಲು 60 ಸೆಕೆಂಡುಗಳಿಂದ ಭಾಗಿಸಬೇಕು. ಆಗ ನಮಗೆ 38 ಉತ್ತರ ಸಿಗುತ್ತದೆ. ಅಂದರೆ ಆಪ್ಷನ್ ಡಿ ಉತ್ತರವಾಗಿರುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯವೆಂದರೆ, ಸಮಯವನ್ನು ಭಾಗಿಸುವಾಗ ಅಂಶ ಮತ್ತು ಛೇದದ ಸಮಯದ ಮಾನಗಳು ಒಂದೇ ಆಗಿರಬೇಕು. ಇಲ್ಲಿ ಮಕ್ಕಳು 60 ಸೆಕೆಂಡುಗಳನ್ನು ಭಾಗಾಕಾರ ಮಾಡುವ ಬದಲು ಗುಣಿಸುವ ಸಾಧ್ಯತೆಗಳಿರುತ್ತವೆ. ಆಗ ಉತ್ತರವು ತಪ್ಪಾಗುತ್ತದೆ. ಅದನ್ನು ಗಮನಿಸಬೇಕು. ಹಾಗೆ 60 ಸೆಕೆಂಡುಗಳ ಬದಲು 100 ಅಥವಾ ಬೇರೆ ಸಂಖ್ಯೆಯನ್ನು ತೆಗೆದುಕೊಂಡು ಭಾಗಿಸುವ ಸಾಧ್ಯತೆಗಳಿರುತ್ತವೆ. ಆಗ ಬರುವ ಉತ್ತರವು ತಪ್ಪಾಗುತ್ತದೆ. ಈಗ ನ್ಯಾಸ್ನಲ್ಲಿ ಬಂದಿರುವ ಒಂದು ಪ್ರಶ್ನೆಯನ್ನು ನೋಡೋಣ. ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಈ ಕಲಿಕಾ ಫಲಕ್ಕೆ ನಮ್ಮ ನ್ಯಾಸ್ ಅಭ್ಯಾಸ ಪುಸ್ತಕದಲ್ಲಿ 10 ಪ್ರಶ್ನೆಗಳಿವೆ.
ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಈ ಎಲ್ಲಾ ಪ್ರಶ್ನೆಗಳ ಉತ್ತರಗಳು ಟೀಚೋಪಿಯಾ ಆಪ್ನಲ್ಲಿ ಲಭ್ಯವಿರುತ್ತದೆ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ಟೀಚೋಪಿಯಾದಲ್ಲಿ ಸಿಗುವ ತರಗತಿ 4ರ ಅಭ್ಯಾಸ ಹಾಳೆ ಹಾಗೂ TBLಗಳನ್ನು ಬಳಸಿಕೊಳ್ಳಿ. ಧನ್ಯವಾದಗಳು.